ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ಒಂದು ವಿಡಿಯೋದಲ್ಲಿ ನಾನು 2024 ಜಿ ಎಸ್ ಟಿ ಲಾ ಅಂಡ್ ಪ್ರಾಕ್ಟೀಸಲ್ಲಿ ಏನು ಕ್ವಶನ್ಸನ್ನು ಕೇಳಿದ್ರು ಆ ಒಂದು ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 10 ಏನಿದೆ ಸರ್ವಿಸ್ ರಿಲೇಟೆಡ್ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಸನ್ನು ಹೇಗೆ ನೀವು ಆನ್ಸರ್ಸನ್ನು ಮಾಡಬೇಕು ಅನ್ನೋದು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಕ್ವಶನ್ಗೆ ಆನ್ಸರ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸರ್ವಿಸ್ ರಿಲೇಟೆಡ್ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಈ ಥರ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಏನೇನಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಕಾಂಪ್ಯೂಟ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್. ನೋಡಿ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದರೆ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್. ಇಲ್ಲಿ ಕೊಟ್ಟಿರೋದೆಲ್ಲ ಸರ್ವಿಸ್ ರಿಲೇಟೆಡು. ಎಷ್ಟು ವ್ಯಾಲ್ಯೂ ಟ್ಯಾಕ್ಸಬಲ್ ಇದೆ ಸರ್ವಿಸ್ದು ಫೈಂಡ್ ಔಟ್ ಮಾಡಿ ಆ್ಯಂಡ್ ಜಿ ಎಸ್ ಟಿ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಿ ಫಾರ್ ದಿ ಮಂತ್ ಆಫ್ ಸೆಪ್ಟೆಂಬರ್ 2022 ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಆಲ್ ದಿ ಸರ್ವಿಸಸ್ ಆರ್ ಎಂಡೋರ್ಡ್ ವಿತ್ ಇನ್ ದಿ ಸ್ಟೇಟ್. ಅಂದರೆ ಎಲ್ಲ ಸರ್ವಿಸಸ್ಸು ಇಂಟ್ರಾ ಸ್ಟೇಟಲ್ಲೇ ಆಗಿದೆ ಅಂತ ಅರ್ಥ. ವಿತ್ ಇನ್ ದಿ ಸ್ಟೇಟ್ ಅಂದರೆ ಇಂಟ್ರಾ ಸ್ಟೇಟ್ ಆಗಿದೆ ಅಂತ ಅರ್ಥ. ಅಂದರೆ ಯಾವಾಗ ಇಂಟ್ರಾ ಸ್ಟೇಟ್ ಆಗಿದೆ ಅಂದರೆ ನಾವು CGST ಮತ್ತು SGSTಯನ್ನು ಕೊಡಬೇಕಾಗುತ್ತೆ ಅಂತ ಅರ್ಥ. ಬಟ್ ಕ್ವಶನಲ್ಲಿ ನೋಡಿ ಟ್ಯಾಕ್ಸ್ ರೇಟ್ ಎಲ್ಲೂ ಕೂಡ ಕ್ವಶನಲ್ಲಿ ಕೊಟ್ಟಿಲ್ಲ. ಈ ಒಂದು ಸರ್ವಿಸ್ ರಿಲೇಟೆಡ್ ಕ್ವಶನಲ್ಲಿ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ 18% ಟ್ಯಾಕ್ಸ್ ಲಯಬಿಲಿಟಿ, 18% ಟ್ಯಾಕ್ಸನ್ನು ತಗೋಬೇಕಾಗತ್ತೆ. ಸೊ ನಿಮ್ಗೆ ಇಲ್ಲಿ 10 ಸರ್ವಿಸನ್ನು ಕೊಟ್ಟಿದ್ದಾರೆ. ಸೊ ಈಚ್ ಕ್ಯಾರಿ ಒಂದೊಂದು ಮಾರ್ಕ್ಸನ್ನು ನಿಮಗೆ ಕವರ್ ಮಾಡ್ತಾರೆ. ಒಂದೊಂದಕ್ಕೂ ಕೂಡ ಒಂದೊಂದು ಮಾರ್ಕ್ಸನ್ನು ಅಲೋಕೇಟನ್ನು ಮಾಡಿರ್ತಾರೆ. ಕರೆಕ್ಟಾಗಿ ನೋಡಿಕೊಂಡು ಬರೀಬೇಕಾಗುತ್ತೆ. ಸೊ ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ 90,000 ಇದೆ. ಬಿಲ್ಡಿಂಗ್ ಗಿವನ್ ಆನ್ ರೆಂಟ್ ಫಾರ್ ಕಮರ್ಷಿಯಲ್ ಪರ್ಪಸ್ 75 ಇದೆ. ಅಡ್ವರ್ಟೈಸ್ಮೆಂಟ್ ಇನ್ ಪ್ರಿಂಟ್ ಮೀಡಿಯಾ 4 lakh ಇದೆ. ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ 3 lakh. ಸೆಕ್ರೆಟರಿಯಲ್ ಆಡಿಟಿಂಗ್ 45. ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್ 1 lakh. ಸ್ಪೀಡ್ ಪೋಸ್ಟ್ ಸರ್ವಿಸ್ 45. Service rendered to UNO 1,40,000. Fees to act as a liquidator and value of free service rendered to friend 1,60,000 ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನೀವು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್ ಎಷ್ಟು ಟ್ಯಾಕ್ಸ್ ವ್ಯಾಲ್ಯೂ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತು GST ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಸನ್ನು ಕೊಟ್ಟರೆ ನೀವು ಈಸಿಯಾಗಿ ಆನ್ಸರ್ಸನ್ನು ಮಾಡ್ಬೋದು. ಸೊ ನಮ್ಮ ಹತ್ರ 10 ನಂಬರ್ಸ್ ಇದ್ದಾವೆ. ಸೊ 10 ಪಾಯಿಂಟ್ಸ್ ಇದೆ. ಈಚ್ ಕ್ಯಾರಿ ಒಂದೊಂದು ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ತುಂಬ ಈಸಿಯಾಗಿರುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ನಿಮಗೆ ಈ ಒಂದು ವಿಡಿಯೋ ತಿಳಿಸ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ಗೆ ಆನ್ಸರ್ಸನ್ನು ಹೇಳ್ಕೊಡ್ತೀನಿ. ಸೊ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಏನಿದೆ ನೋಡಿ ಸೆಂಟೆನ್ಸ್. ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ ದಟ್ ಈಸ್ ಫಸ್ಟ್ ಒನ್ ಬಂದು ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ಸ್. ಸೊ ಪ್ರೈವೇಟ್ ಟ್ಯೂಷನ್ಸಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾವುದೋ ಒಬ್ಬ ವ್ಯಕ್ತಿ. ಸೊ ಸರ್ವಿಸಸ್ ಪ್ರೊವೈಡೆಡ್ ಬೈ ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ಸ್. ನೋಡಿ ನಿಮ್ಗೆ ಅಲ್ಲಿ ಏನು ಸೆಂಟೆನ್ಸ್ ಕೊಟ್ಟಿರ್ತಾನೆ ಆ ಸೆಂಟೆನ್ಸನ್ನು ಕರೆಕ್ಟಾಗಿ ಬರೀಬೇಕು, ಸರಿನಾ? ಸೊ ನೋಡಿ ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಹಾಗಾಗಿ ಟ್ಯಾಕ್ಸಬಲ್ ಇರೋದ್ರಿಂದ ನಾನು 90,000 ತಗೊಳ್ತೀನಿ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ದೆನ್ ಸೆಕೆಂಡ್ ಒನ್ ಬಂದು ಬಿಲ್ಡಿಂಗ್ ಗಿವನ್. ಸೊ ಬಿಲ್ಡಿಂಗ್ ಗಿವನ್ ಆನ್ ರೆಂಟ್ ಫಾರ್ ಕಮರ್ಷಿಯಲ್ ಪರ್ಪಸ್. ನೋಡಿ ಹೌಸ್ ಗಿವನ್ ಆನ್ ರೆಂಟ್ ಫಾರ್ ಕಮರ್ಷಿಯಲ್ ಪರ್ಪಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಕಮರ್ಷಿಯಲ್ ಪರ್ಪಸ್ ಕೊಟ್ರೆ ಅದು ಟ್ಯಾಕ್ಸಬಲ್. ಸಪೋಸ್ ಕಮರ್ಷಿಯಲ್ ಪರ್ಪಸ್ ಬದಲು ರೆಸಿಡೆನ್ಷಿಯಲ್ ಪರ್ಪಸ್ ಕೊಟ್ಟಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST. ಬಟ್ ಇಯರ್ ಹೌಸ್ ಗಿವನ್ ಆನ್ ರೆಂಟ್ ದಟ್ ಈಸ್ ಬಿಲ್ಡಿಂಗ್ ಗಿವನ್ ಆನ್ ರೆಂಟ್ ಫಾರ್ ಕಮರ್ಷಿಯಲ್ ಪರ್ಪಸ್ಗೆ ನಾನು ಬಿಲ್ಡಿಂಗ್ ಅನ್ನು ಕೊಡ್ತಾ ಇದ್ದೀನಿ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಇನ್ ಕೇಸ್ ಇದೇ ಸೆಂಟೆನ್ಸ್ನ ನೀವು ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಕೊಟ್ಬಿಟ್ಟಿದ್ರೆ ಅದು ಎಕ್ಸಮ್ಟ್ ಆಗ್ತಾ ಇತ್ತು. ಅಂಡ್ ಥರ್ಡ್ ಪಾಯಿಂಟ್ ಬಂದು ಅಡ್ವರ್ಟೈಸ್ಮೆಂಟ್ ಇನ್ ಪ್ರಿಂಟ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಅಡ್ವರ್ಟೈಸ್ಮೆಂಟ್ ಇನ್ ಪ್ರಿಂಟ್ ಮೀಡಿಯಾ ಆಲ್ಸೋ ಇಟ್ ಇಸ್ ಟ್ಯಾಕ್ಸಬಲ್ ಅಂಡರ್ GST. ಹಾಗಾಗಿ
ಎಷ್ಟು ಅಮೌಂಟ್ ಇದೆ? 4 ಲ್ಯಾಕ್ ರುಪೀಸ್ ಇದೆ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. 4 ಲ್ಯಾಕ್ ರುಪೀಸ್ ಅನ್ನ ತಗೊಂಡಿದೆ. ದೆನ್ ಫೋರ್ತ್ ಒನ್ ಬಂದು ಸರ್ವೀಸಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್. ನೋಡಿ, ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ ಏನಿದೆ, ಇಟ್ ಈಸ್ ಎಕ್ಸಮ್ಟೆಡ್. ಫ್ರಮ್ ಜಿ ಎಸ್ ಟಿ. ಸೊ ಹಾಗಾಗಿ ಸರ್ವಿಸ್ ಪ್ರೊವೈಡೆಡ್ ಟು ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ ಎಕ್ಸಮ್ಟ್ ಇದ್ರೆ ಅದನ್ನ ನಾವು ಟ್ಯಾಗ್ ವ್ಯಾಲ್ಯೂನ ತಗೋಬಾರ್ದು, ಎಕ್ಸಮ್ಟ್ ಅಂತ ತೋರಿಸ್ಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್. ಸೆಕ್ರೆಟರಿಯಲ್ ಆಡಿಟಿಂಗ್ ಇದೆ, ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. ಸೆಕ್ರೆಟರಿಯಲ್ ಆಡಿಟಿಂಗ್ ಟ್ಯಾಕ್ಸಬಲ್. ಸೊ 45,000 ಇದೆ, ಟ್ಯಾಕ್ಸಬಲ್ 45,000 ತಗೊಂಡಿದ್ದೀನಿ. ದೆನ್ ಸಿಕ್ಸ್ ಒನ್ ಬಂದು 6 ಪಾಯಿಂಟ್ ಬಂದು ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್. ಇಟ್ ಈಸ್ ಸರ್ವಿಸಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್. ನೋಡಿ, ಫಾರ್ಮ್ ಲೇಬರ್ ಈಸ್ ಬಿಲಾಂಗ್ಸ್ ಟು ಅಗ್ರಿಕಲ್ಚರ್ ಆಕ್ಟಿವಿಟಿ, ಹಾಗಾಗಿ ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಸೊ ಫಾರ್ಮ್ ಲೇಬರ್ ಅಂದ್ರೆ ಅಗ್ರಿಕಲ್ಚರ್ಗೆ ಲೇಬರ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಫಾರ್ಮ್ ಲೇಬರ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ, ಹಾಗಾಗಿ ತಗೋಬಾರ್ದು, ಟ್ಯಾಕ್ಸ್ ಅನ್ನ ಜಿ ಎಸ್ ಟಿನ ಕೊಡೋದಿಲ್ಲ, ಹಾಗಾಗಿ ಎಕ್ಸಮ್ಟೆಡ್. ಸೆವೆಂತ್ ಒನ್ ಬಂದು ಸ್ಪೀಡ್ ಪೋಸ್ಟ್ ಸರ್ವಿಸಸ್ ಇದೆ. ಸೊ ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ. 45,000 ಕೊಟ್ಟಿದ್ದಾರೆ. ಸೊ 45,000 ಸ್ಪೀಡ್ ಪೋಸ್ಟ್ ಸರ್ವಿಸ್. ದೆನ್ ಏಯ್ತ್ ಒನ್ ಬಂದು ಸರ್ವೀಸಸ್ ರೆಂಡರ್ಡ್ ಟು UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಗೆ ಸರ್ವಿಸ್ ಅನ್ನ ರೆಂಡರ್ ಮಾಡಿದ್ದಾರೆ, ಅಂದ್ರೆ ಫಾರಿನ್ಗೆ ಸರ್ವಿಸಸ್ ಅನ್ನ ರೆಂಡರ್ ಮಾಡಿದ್ದಾರೆ. ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್. ಅಥವಾ ಝೀರೋ ರೇಟೆಡ್ ಇರುತ್ತೆ, ಹಾಗಾಗಿ ಇಟ್ ಈಸ್ ಕನ್ಸಿಡರ್ ಆಸ್ ಎ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಸೊ UNOಗೆ ಸರ್ವಿಸಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ, ಸರ್ವಿಸ್ ರೆಂಡರ್ ಟು UNO, ಸೊ ಈಸ್ ಎಕ್ಸಮ್ಟೆಡ್. ದೆನ್ ನೈನ್ತ್ ಒನ್ ಬಂದು ಫೀಸ್ ಟು ಆಕ್ಟ್ ಆಸ್ ಎ ಲಿಕ್ವಿಡೇಟರ್ ಇದೆ. ಫೀಸ್ ಟು ಆಕ್ಟ್ ಆಸ್ ಎ ಲಿಕ್ವಿಡೇಟರ್. It is taxable under GST. So 4,10,000. Fees to act as a liquidator ಏನಿದೆ, it is taxable under GST. taxable ಇರೋದ್ರಿಂದ 4 lakh 4,10,000. 4,10,000. The last one ಬಂದು value of free services rendered to friends and family. Friends, it is also taxable under GST. 1,60,000. 1,60,000 ಇದೆ. ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ಜಿ ಎಸ್ ಟಿ ನಲ್ಲಿ, ಇದು ಕೂಡ ಟ್ಯಾಕ್ಸಬಲ್ ಇರೋದ್ರಿಂದ 1,60,000. ಸೊ ಇನ್ಯಾವ್ದಾದ್ರು ಇದೆಯಾ ನೋಡಿ, 10 ಟ್ರಾನ್ಸಾಕ್ಷನ್ಸ್ ಇದೆ, ಅದರಲ್ಲಿ 3 ಎಕ್ಸಮ್ಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ವಿಸ್ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ ಅಂಡ್ ಫಾರ್ಮ್ ಲೇಬರ್ ಅಂಡ್ UNO ಎಕ್ಸಮ್. ಮಿಕ್ಕಿದೆಲ್ಲ ಕೂಡ ಟ್ಯಾಕ್ಸಬಲ್ ಇಂದ, ಆ ಟ್ಯಾಕ್ಸಬಲ್ ಎಲ್ಲ ವ್ಯಾಲ್ಯೂನ ತಗೊಂಡಾದ್ಮೇಲೆ ನೀವೀಗ ಟೋಟಲ್ ಮಾಡಿ. ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್. ಈಗ ನಿಮಗೆ ಟೋಟಲ್ ಮಾಡಿದಾಗ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಬರುತ್ತಪ್ಪ ಅಂದ್ರೆ ಹೇಳಿದ್ರೆ 12
12,25,000. 25,000 ನಿಮಗೆ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್ ಸಿಗುತ್ತೆ. ಇದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ 12,25,000. ಸೊ ನಾವು ಈ ಒಂದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್ ಅನ್ನು ಕೇಳಿದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಮತ್ತೆ ಇನ್ನೇನು ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅಂದ್ರೆ GST ಲಯಬಿಲಿಟಿ ಕೇಳಿದ್ದಾರೆ. ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಆಫ್ GST ಪೇಯಬಲ್, ಎಷ್ಟು GST ನ ಪೇಮೆಂಟ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ಯಾವ GST ಪೇಮೆಂಟ್ ಮಾಡಬೇಕಪ್ಪ ಅಂದ್ರೆ ಒಂದು CGST ಅಟ್ 9% ಕೊಡಬೇಕು, ಇನ್ನೊಂದು SGST ದಟ್ ಈಸ್ SGST ಅಟ್ 9% SGST ಕೊಡಬೇಕು. ಏನಕ್ಕೆ CGST ಮತ್ತು SGST ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಹೇಳಿದರೆ ಎಲ್ಲ ಟ್ರಾನ್ಸಾಕ್ಷನ್ಸು ಕೂಡ ವಿತಿನ್ ದಿ ಸ್ಟೇಟೇ ಆಗಿರೋದು ಅಂತ ಕ್ವಶನಲ್ಲಿ ಹೇಳಿದ್ದಾರೆ. ಹಾಗಾಗಿ 9% CGST ಕೊಡಬೇಕು, 9% SGSTಯನ್ನು ಕೊಡಬೇಕಾಗುತ್ತೆ. ಯಾವುದ್ರ ಮೇಲೆ 9% CGST ಮತ್ತು 9% SGST ಅಂತ ಹೇಳಿದ್ರೆ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 12,25,000 ಇರೋದು. 12,25,000 ಮೇಲೆ ನಾವು 9% ಮಾಡಬೇಕು. 9% ಮಾಡಿದ್ರೆ ನಮಗೆ ಸೊ 1,10,250 ಬರುತ್ತೆ. ಸೇಮ್ ಇಲ್ಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ CGST SGST ಮಿಗೆ 12,25,000 ಮೇಲೆ ಇಂಟು 9% ಮಾಡಿದ್ರೆ ಸೊ ನಮಗೆ ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,10,250 ನಮಗೆ CGST SGST ಬರುತ್ತೆ. ಸೊ ಇವೆರಡು ಟೋಟಲ್ ಮಾಡಿದ್ರೆ ಟೋಟಲ್ GST ಪೇಯಬಲ್, ಟೋಟಲ್ ಎಷ್ಟು GST ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ 2,20,500 ನಮಗೆ ಟೋಟಲ್ GST ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ಸ್ ನಿಮಗೆ ಕಂಪಲ್ಸರಿಯಾಗಿ ಈ ಥರ ಒಂದು ಕ್ವಶನ್ ಇರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ತಗೋಬೇಕಾದ್ರೆ ನೀವು ಟ್ಯಾಕ್ಸಬಲ್ ಇರೋ ವ್ಯಾಲ್ಯೂ ಮಾತ್ರ ತಗೊಳ್ಳಿ, ಎಕ್ಸಮ್ಟೆಡ್ನ ಬಿಟ್ಬಿಡಿ, ಎಕ್ಸಮ್ಟ್ ಅಂತ ತೋರಿಸಿ. ಸೊ ಬರೋ ವ್ಯಾಲ್ಯೂ ಮೇಲೆ ನೀವು CGST ಮತ್ತು SGST ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಬೇಕು ಅಂದರೆ ನನಗೆ ಒಂದು ಕಮೆಂಟನ್ನು ಮಾಡಿ. ಸೊ ನಾನು ನಿಮಗೆ ಆ ಒಂದು ಕ್ವಶನ್ಗೆ ಆನ್ಸರ್ ಸಮೇತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.